ತತ್ಸತ್ ಓಂ ಶ್ರೀ ರಾಮಕೃಷ್ಣಾಯ ನಮಃ. ಸಾರುದಯ ಬಾಂಧವರೇ, ಶಿವಮೊಗ್ಗ ತಾಲೂಕು 11ನೇ ಮಕ್ಕಳ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷಿಯಾಗಿ ಆಯ್ಕೆ ಮಾಡಿದ ಕನ್ನಡ ಸಾಹಿತ್ಯ ಪರಿಷತ್ ಶಿವಮೊಗ್ಗ ಜಿಲ್ಲಾ ಹಾಗೂ ತಾಲೂಕು ಘಟಕದ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಕಾರ್ಯದರ್ಶಿಯವರಿಗೂ ಕಾರ್ಯಕಾರಿ ಸಮಿತಿಯ ಸರ್ವ ಸದಸ್ಯರಿಗೂ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಅಲ್ಲದೆ ಶಿವಮೊಗ್ಗ ತಾಲೂಕು 11ನೇ ಮಕ್ಕಳ ಕನ್ನಡ ಸಾಹಿತ್ಯ ಸಮ್ಮೇಳನದ ಆತಿಥ್ಯವನ್ನು ವಹಿಸಿಕೊಂಡಿರುವ ಶಾಲಾ ಶಿಕ್ಷಣ ಇಲಾಖೆ ಶಿವಮೊಗ್ಗ ಹಾಗೂ ಸಾಂಟ್ ಜೋಸ್ ಪ್ರೌಢಶಾಲೆ ಶಿವಮೊಗ್ಗ ಇವರಿಗೂ ಸಹ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಇಂದಿನ ಶಿವಮೊಗ್ಗ ತಾಲೂಕು 11ನೇ ಮಕ್ಕಳ ಕನ್ನಡ ಸಾಹಿತ್ಯ ಸಮ್ಮೇಳನದ ವೇದಿಕೆಯನ್ನು ಅಲಂಕರಿಸಿರುವ ಕಾರ್ಯಕ್ರಮದ ಉದ್ಘಾಟಕರಾದಿಯಾಗಿ ಸರ್ವಮಾನ್ಯ ಗಣ್ಯರಿಗೂ ಮುಖ್ಯ ಅತಿಥಿಗಳಿಗೂ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸಮಸ್ತ ಕನ್ನಡ ಅಭಿಮಾನಿಗಳಿಗೂ ಸ್ನೇಹಿತರೆಲ್ಲರಿಗೂ ನಿಮ್ಮ ಸ್ಮರಣೆ ಮಾಡುವ ಹೃದಯಪೂರ್ವಕ ವಂದನೆಗಳು. ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಎಂಬ ಕವಿ ಕುವೆಂಪು ಅವರ ಕವಿವಾಣಿಯಂತೆ ಇಂದು ಶಿವಮೊಗ್ಗ ತಾಲೂಕು 11ನೇ ಮಕ್ಕಳ ಕನ್ನಡ ಸಾಹಿತ್ಯ ಸಮ್ಮೇಳನವು ವಿದ್ಯುಕ್ತವಾಗಿ ಆರಂಭವಾಗಿದೆ. ಈ ಸಮ್ಮೇಳನಕ್ಕೆ ನನ್ನನ್ನು ಸರ್ವಾಧ್ಯಕ್ಷಿಯಾಗಿ ಆಯ್ಕೆ ಮಾಡಿದ ಜಿಲ್ಲಾ ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಿಯಾಗಿ ಸರ್ವರಿಗೂ ನಾನು ಆಭಾರಿಯಾಗಿದ್ದೇನೆ. ಆತ್ಮೀಯ ಸಾರಥಿಯ ಬಂಧುಗಳೇ, ಸಾಹಿತ್ಯ ಅಭಿಮಾನಿಗಳೇ, ಈ ದಿನ ನಮ್ಮಂತಹ ಮಕ್ಕಳಿಗೆ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದ ದಿನವಾಗಿದೆ. ಏಕೆಂದರೆ ಪ್ರತಿದಿನ ಶಾಲೆಯಲ್ಲಿ 4 ಗೋಡೆಗಳ ನಡುವೆ ಶಿಕ್ಷಕರ ಪಾಠ ಪ್ರವಚನವನ್ನು ಕೇಳಿಸಿಕೊಂಡು ಕಾಲ ಕಳೆಯುವ ನಮ್ಮನ್ನು ಸಾರ್ವಜನಿಕವಾಗಿ ಮಾತನಾಡುವ ಮೂಲಕ ನಮ್ಮಲ್ಲಿ ಅಡಗಿರುವ ಪ್ರತಿಭೆಯನ್ನು ಪ್ರಕಟಪಡಿಸಲು ಸದಾವಕಾಶ ಒದಗಿಸಿ ಈ ಸುಂದರವಾದ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಗೆಳೆಯರೇ. ಆತ್ಮೀಯರೇ, ಸರಿಸುಮಾರು 2,500 ವರ್ಷಗಳ ಸಾಂಸ್ಕೃತಿಕ ಇತಿಹಾಸವನ್ನು ಹೊಂದಿರುವ ಈ ನಮ್ಮ ಕನ್ನಡ ನಾಡು ಶಾತವಾಹನ, ಗಂಗಾ, ಕದಂಬ, ಹೊಯ್ಸಳ, ಚಾಲುಕ್ಯ ಹೀಗೆ ಅನೇಕ ರಾಜವಂಶದವರು ಆಳಿರುವುದಲ್ಲದೆ ರಾಷ್ಟ್ರದ ಇತಿಹಾಸದಲ್ಲಿ ತಮ್ಮ ಕೀರ್ತಿಗಾಥೆಯನ್ನು ಸುವರ್ಣಾಕ್ಷರಗಳಿಂದ ದಾಖಲಿಸಿದ್ದಾರೆ ಗೆಳೆಯರೇ. ಅಷ್ಟೇ ಅಲ್ಲದೆ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಬೇಲೂರು, ಹಳೆಬೀಡು ಮುಂತಾದ ಅನೇಕ ಸ್ಥಳಗಳು ಭವ್ಯ ಇತಿಹಾಸ ಮತ್ತು ಪರಂಪರೆಗೆ ಸಾಕ್ಷಿಯಾಗಿದೆ. ಈ ನಮ್ಮ ಕನ್ನಡ ನಾಡು ಧರ್ಮ, ಸಾಹಿತ್ಯ, ಸಂಗೀತ, ಸಂಸ್ಕೃತಿ, ನೃತ್ಯ, ಕ್ರೀಡೆ, ಶಿಲ್ಪ, ವಾಸ್ತುಶಿಲ್ಪಗಳಿಗೆ ಹೆಸರಾದುದು. ಕಾವೇರಿಯಿಂದ ಮಾ ಗೋದಾವರಿ ಮರಮ್ಮಿದ್ದ ನಾಡದ ಕನ್ನಡದೋಳೆಂಬ ಕವಿವಾಣಿಯಂತೆ ಒಂದೊಮ್ಮೆ ಕಾವೇರಿಯಿಂದ ಮಾ ಗೋದಾವರಿ ತೀರದವರೆಗೆ ಹರಡಿದ ವಿಶಾಲವಾದ ಕನ್ನಡ ನಾಡಿಗೆ ವಸಾಹತುಶಾಹಿಯ ಆಡಳಿತದ ಪರಿಣಾಮವಾಗಿ ಹರಿದು ಹಂಚಿ ಹೋಗಿತ್ತು. ಕನ್ನಡತ್ವ ಮತ್ತು ಕರ್ನಾಟಕತ್ವದ ಪ್ರಜ್ಞೆ ಮಾಯವಾಗಿದ್ದ ಆ ಸಂದರ್ಭದಲ್ಲಿ ಡೆಪ್ಯೂಟಿ ಚನ್ನಬಸಪ್ಪ, ಆಲೂರು ವೆಂಕಟರಾಯರಂಥ ಅನೇಕ ಪುಣ್ಯ ಜೀವಿಗಳು ಆ ಪ್ರಜ್ಞೆಯನ್ನು ಮರುಸ್ಥಾಪಿಸಿ ಕನ್ನಡದ ಸಾಂಸ್ಕೃತಿಕ ನೆಲೆಯನ್ನು ಗಟ್ಟಿಗೊಳಿಸಿದರು ಗೆಳೆಯರೇ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕ ಏಕೀಕರಣ ಎರಡೂ ಏಕಕಾಲದಲ್ಲಿ ನಡೆದು ಸ್ವತಂತ್ರ ಭಾರತದಲ್ಲಿ 1956 ನವೆಂಬರ್ 1ರಂದು ಚೆಲುವ ಕನ್ನಡ ನಾಡು ಉದಿಸಿ ಕನ್ನಡಿಗರೆಲ್ಲ ಸಂಭ್ರಮ ಪಡುವಂತಾದು ಇಂದು ಇತಿಹಾಸ. ಈ ಅಖಂಡ ನುಡಿ ಕರ್ನಾಟಕದಲ್ಲಿ ನೃಪತುಂಗನ ಚಕ್ರವರ್ತಿ ಪಂಪನಿಲ್ಲಿ ಮುಖ್ಯಮಂತ್ರಿ, ರನ್ನಜನ್ನ ನಾಗವರ್ಮ ರಾಘವಂಕ ಹರಿಹರ, ಬಸವೇಶ್ವರ ನಾರಾಯಣಪ್ಪ ಸರ್ವಜ್ಞ ಷಡಕ್ಷರ, ಸರಸ್ವತಿಯ ರಚಿಸಿದಂದು ನಿತ್ಯ ಸಚಿವ ಮಂಡಲ ತನಗೆ ರುಚಿನ ಕುಂಡಲ ಎಂದು ಕವಿ ಕುವೆಂಪು ಅವರು ಬಣ್ಣಿಸಿದ್ದಾರೆ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಎಂದು ಕವಿಗಳು ಕರೆ ಕೊಟ್ಟಿದ್ದರು. ಆದರೆ ಇಂದು ಕನ್ನಡವ ಕಾಪಾಡು ಕನ್ನಡಿಗರಿಂದ ಎಂದು ಹೇಳುವ ಸಂದರ್ಭ ಒದಗಿರುವುದು ದುರ್ದೈವ ಎನ್ನದೇ ವಿಧಿಯಲ್ಲ. ಕನ್ನಡ ನಾಡು ಚೆನ್ನ, ಕನ್ನಡ ನುಡಿ ಚೆನ್ನ, ಚೆಲ್ವಾದುದು ಕನ್ನಡವೆನಿಪ್ಪ ನಮ್ಮ ನಾಡು, ಚೆಲ್ವಾದುದು ಕನ್ನಡವೆನಿಪ್ಪ ನಮ್ಮ ನುಡಿ ಎಂಬಂತೆ ಕನ್ನಡ ತಾಯಿಯ ಮಕ್ಕಳಾದ ನಾವುಗಳೇ ಕನ್ನಡವನ್ನು ಬೆಳೆಸಬೇಕು ಹಾಗೂ ಉಳಿಸಬೇಕು. ಅಷ್ಟೇ ಅಲ್ಲದೆ ಕನ್ನಡ ತಾಯಿ ಬೆಳೆದರೆ ಕರ್ನಾಟಕದಲ್ಲಿಯೇ ಬೆಳೆಯಬೇಕು, ಉಳಿದರೆ ಕರ್ನಾಟಕದಲ್ಲಿಯೇ ಉಳಿಯಬೇಕು ಎಂಬ ಕನ್ನಡದ ಪ್ರಜ್ಞೆ ಹಾಗೂ ಕರ್ನಾಟಕದ ಪ್ರಜ್ಞೆಯನ್ನು ನಾವೆಲ್ಲರೂ ಮೈಗೂಡಿಸಿಕೊಳ್ಳಬೇಕು ಗೆಳೆಯರೇ. ನಮ್ಮ ಕನ್ನಡಕ್ಕೆ ಒಂದು ಭವ್ಯ ಪರಂಪರೆ ಇದೆ. ಇತಿಹಾಸವನ್ನು ಕೆದಕಿ ನೋಡಿದರೆ ಕನ್ನಡ ನುಡಿಯ ಬೇರುಗಳು ಭದ್ರವಾಗಿವೆ. ಪ್ರಾಚೀನ ಪರಂಪರೆ ಅರ್ಥ ಮಾಡಿಕೊಂಡರೆ ಕನ್ನಡ ಹಿರಿಮೆ ಗರಿಮೆ ಸ್ಪಷ್ಟವಾಗಿ ಅರಿವಾಗುತ್ತದೆ ಗೆಳೆಯರೇ. ಬನ್ನಿ ಬನ್ನಿ ಗೆಳೆಯ ಗೆಳತಿಯರೇ, ಜಾತಿ ಮತ ಪಂಥ ಪಕ್ಷ ಎಲ್ಲ ಮರೆತು ಬನ್ನಿ ಬನ್ನಿ ಗನ್ನಡಿಗರೆ ತೋರಿ ಅಕ್ಕರೆ, ಇಲ್ಲಿ ನಡೆದಿದೆ ಸಂಭ್ರಮದ ನುಡಿ ಜಾತ್ರೆ ಸಿರಿ, ಜಾತ್ರೆ ಇದು ಕಡಿಮೆ ಎಲ್ಲ, ಇಲ್ಲಿ ಕಾಣುತ್ತಿದೆ ನಾಡು ನುಡಿ ಕಿಮ್ಮತ್ತೆಲ್ಲ, ಇದುವೇ ನಮಗೆ ಪುಣ್ಯದ ಸಿರಿ ಸೊಬಗಿನ ಪರಿ. ಪ್ರಾಥಮಿಕ ಶಾಲೆಗಳಲ್ಲಿ ನಮ್ಮ ನಾಡಿನ ಭಾಷೆಯಾದ ಕನ್ನಡಕ್ಕೆ ನಾವೆಲ್ಲರೂ ಆದ್ಯತೆಯನ್ನು ಕೊಡಬೇಕು.
ಇಲ್ಲಿಯ ಪ್ರಾದೇಶಿಕ ಭಾಷೆ ಕನ್ನಡ, ಅದು ಮೊದಲು, ಆಮೇಲೆ ಉಳಿದುದೆಲ್ಲ. ಕರುನಾಡಿನ ಮಗು ಚೆನ್ನಾಗಿ ವಿಷಯ ಗ್ರಹಿಸಿದ ವಿಷಯವನ್ನು ಬರೆಯಬೇಕಾದರೂ ಸಹ ಕನ್ನಡ ಭಾಷೆ ಬಹುಮುಖ್ಯವಾಗಿರುತ್ತದೆ. ಹಾಗಾಗಿಯೇ ನಾನು ಸ್ಪಷ್ಟವಾಗಿ ಹೇಳುತ್ತಿದ್ದೇನೆ, 2000 ವರ್ಷಗಳಿಗೂ ಮೀರಿದ ಇತಿಹಾಸವಿರುವ ಜಗತ್ತಿನ ಶ್ರೇಷ್ಠ ಸಂಸ್ಕೃತಿ ಚಿಂತನೆಯನ್ನು ಪೊರೆದಿರುವ ಈ ನನ್ನ ಭಾಷೆ ಕನ್ನಡ ಮುಂದಿನ ದಿನಗಳಲ್ಲಿಯೂ ತನ್ನ ಶ್ರೇಷ್ಠತೆಯನ್ನು ಮರೆಯಬೇಕೆಂದರೆ ಅದು ಮನೆ ಮನದ ಭಾಷೆಯಾಗಿ ಉಳಿಯಬೇಕು. ಜೊತೆಗೆ ಕನ್ನಡಿಗರ ಭವ್ಯ ಭವಿತವ್ಯದ ಭಾಷೆಯೂ ಆಗಬೇಕು. ಕನ್ನಡಿಗರಿಗೆ ಅನ್ನವಿಕ್ಕುವ ಭಾಷೆಯಾಗಿ ಕರುನಾಡಿನ ಭವಿತವ್ಯವನ್ನು ಮುನ್ನಡೆಸುವ ಕಳೆಯಾಗಿ ಕಂಗೊಳಿಸಬೇಕು. ಹೃದಯಕ್ಕೆ ಒಂದು ಭಾಷೆ, ಬದುಕಲಿಕ್ಕೆ ದುಡಿಮೆಗೆ ಇನ್ನೊಂದು ಭಾಷೆ ಎನ್ನುವ ಇಂದಿನ ಪರಿಸ್ಥಿತಿಯನ್ನು ತಡೆದು ನಲಿಯಲು, ಕಲಿಯಲು, ದುಡಿಯಲು, ಬಾಳಲು, ಬದುಕಲು, ನಮ್ಮದೆಲ್ಲವನ್ನು ಜಗತ್ತಿನೊಂದಿಗೆ ಹಂಚಿಕೊಳ್ಳಲು ಸಶಕ್ತ ಸಮರ್ಥ ಭಾಷೆಯಾಗಿ ಕನ್ನಡ ರಾರಾಜಿಸಬೇಕು ಗೆಳೆಯರೆ. ಕನ್ನಡ ಎಂದರೆ ಬರಿ ನುಡಿಯಲ್ಲ, ಹಿರಿದಿದೆ ಅದರರ್ಥ ಎಂಬ ಕವಿವಾಣಿಯಂತೆ ನಾವು ನವೆಂಬರ್ ತಿಂಗಳಿಗೆ ಮಾತ್ರ ಸೀಮಿತರಾಗಿರುವ ಕನ್ನಡಿಗರಾಗಿರಬಾರದು. ಕನ್ನಡದ ನೆಲದಲ್ಲಿ ಹರಡಿರುವ ಪರಭಾಷಿಕರಿಗೂ ಸಹ ಕನ್ನಡವನ್ನು ಕಲಿತು ಆಡುವಾಗ, ನಾಡಗೀತೆ, ರೈತಗೀತೆಯನ್ನು ಗುನುಗುವಾಗ ಆಗುವ ಆನಂದವೇ ಬೇರೆ. ಈ ಹಿನ್ನೆಲೆಯಲ್ಲಿ ಜನಮಾನಸದೊಳಗೆ ಕನ್ನಡವನ್ನು ಕಲಿಯುವ ಪ್ರಕ್ರಿಯೆಗಳು ಸದಾ ವಿಸ್ತಾರಗೊಳ್ಳಬೇಕಾಗಿದೆ ಗೆಳೆಯರೆ. ವಿದ್ಯಾರ್ಥಿಗಳಾದ ನಮ್ಮೆಲ್ಲರ ಅತ್ಯುತ್ತಮ ಗೆಳೆಯೆಂದರೆ ಪುಸ್ತಕ. ವಿದ್ಯಾರ್ಥಿಗಳಾದ ನಾವು ಓದುವ ಹವ್ಯಾಸವನ್ನು ರೂಢಿಸಿಕೊಳ್ಳಬೇಕು. ಕೇವಲ ಶಾಲಾ ಪಠ್ಯ ಪುಸ್ತಕಗಳಲ್ಲದೆ ನೀತಿಗತಿಗಳ ಪುಸ್ತಕ, ರಾಮಾಯಣ, ಮಹಾಭಾರತ, ಜೀವನ ಚರಿತ್ರೆಯ ಪುಸ್ತಕಗಳು, ಹೀಗೆ ಸಾಹಿತ್ಯ ಸಂಬಂಧಿ ಪುಸ್ತಕಗಳನ್ನು ಓದುವ ಹವ್ಯಾಸವನ್ನು ರೂಢಿಸಿಕೊಳ್ಳಬೇಕು ಗೆಳೆಯರೆ. ಶಾಲಾ ಹಂತದಲ್ಲಿ ನಡೆಸುವ ರಾಮಾಯಣ ಮತ್ತು ಮಹಾಭಾರತ ಪರೀಕ್ಷೆಗಳನ್ನು ತೆಗೆದುಕೊಳ್ಳಬೇಕು. ನಮ್ಮ ಬದುಕಿಗೆ ಸತ್ಪಥ ತೋರುವ ಕಲಿಯಿರಿ, ಕ್ಷಣ ಹೊತ್ತು ಅಣಿಮುತ್ತು ಇಂತಹ ಪುಸ್ತಕಗಳನ್ನು ವಿದ್ಯಾರ್ಥಿ ದಶೆಯಿಂದಲೇ ಓದಿದರೆ ಅವುಗಳು ನಮ್ಮ ಬದುಕಿಗೆ ದಾರಿ ತೋರಬಲ್ಲವು. ಹೀಗೆ ಉತ್ತಮ ಪುಸ್ತಕಗಳನ್ನು ಓದುವುದರಿಂದ ಮನಸ್ಸಿಗೆ ನೆಮ್ಮದಿ ಕೊಡುವುದಲ್ಲದೆ ನಮ್ಮ ಜ್ಞಾನದ ಕ್ಷಿತಿಜ ವಿಸ್ತಾರಗೊಳ್ಳುತ್ತದೆ ಗೆಳೆಯರೆ. ಮಕ್ಕಳಲ್ಲಿ ವೈಚಾರಿಕ ಚಿಂತನೆಗಳನ್ನು ಬಾಲ್ಯದಿಂದಲೇ ರೂಢಿಸಬೇಕು. ಸಮಾಜದಲ್ಲಿರುವ ಒಳ್ಳೆಯ ಆಚಾರ ವಿಚಾರಗಳನ್ನು ಮಕ್ಕಳಲ್ಲಿ ಬಿತ್ತಬೇಕು. ಅಂದಾಗ ಮಾತ್ರ ಮಕ್ಕಳು ಸರಿದಾರಿಯಲ್ಲಿ ಸಾಗಲು ಸಾಧ್ಯ. ಮಕ್ಕಳಾದ ನಮಗೆ ಸರಿ ತಪ್ಪುಗಳನ್ನು ಚರ್ಚಿಸುವ ಅವಕಾಶ ನೀಡಬೇಕು. ಹಾಗೆಯೇ ಮಕ್ಕಳ ಹಕ್ಕುಗಳನ್ನು ಪೋಷಿಸುವ, ಮಕ್ಕಳು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಬಿಂಬಿಸುವ ಮೂಲಕ ಸಮಾಜದಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸ ಮಕ್ಕಳ ಸಾಹಿತ್ಯದಿಂದ ಆಗಬೇಕು ಗೆಳೆಯರೆ. ಆ ದಿಶೆಯಿಂದ ಸರ್ವರ ಚಿಂತನೆಗಳು ಹರಿಯಬೇಕು. ಇತ್ತೀಚಿನ ದಿನಗಳಲ್ಲಿ ಮಹಿಳಾ ಶೋಷಣೆ, ಮಕ್ಕಳ ಮೇಲಿನ ದೌರ್ಜನ್ಯ ಹೇಳತೀರದಾಗಿದೆ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಅನೇಕ ರೀತಿಯಲ್ಲಿ ಹೆಣ್ಣು ಮಕ್ಕಳ ಶೋಷಣೆ ಮತ್ತು ದೌರ್ಜನ್ಯಕ್ಕೆ ಒಳಗಾಗುತ್ತಿರುವುದನ್ನು ಕಂಡರೆ ನಮಗೆ ಭಯವಾಗುತ್ತದೆ. ಇದನ್ನು ಹೋಗಲಾಡಿಸಲು ಕಾನೂನಿನ ಜೊತೆಗೆ ಸರ್ವರು ಕೈ ಜೋಡಿಸಿ ಸಹಕರಿಸಬೇಕಾಗುತ್ತದೆ ಗೆಳೆಯರೆ. ಮಾನವ ಜನ್ಮ ಬಲು ಶ್ರೇಷ್ಠವಾದುದು. ಆದ್ದರಿಂದ ವಿದ್ಯಾರ್ಥಿಗಳಾದ ನಾವು ವಿದ್ಯಾರ್ಜನೆಯ ಈ ಸಂದರ್ಭದಲ್ಲಿ ಮೊಬೈಲ್ಗಳಲ್ಲಿ ಮುಳುಗಿ ಮೊಬೈಲ್ ಗೀಳಿಗೆಗೆ ಒಳಗಾಗಿ ವ್ಯರ್ಥ ಕಾಲಹರಣ ಮಾಡುತ್ತಿರುತ್ತೇವೆ. ಅದರ ಬದಲಾಗಿ ಮಕ್ಕಳಾದ ನಾವು ಎಳೆವಿನಿಂದಲೇ ನೀತಿಗತಿಗಳ ಪುಸ್ತಕಗಳನ್ನು ಓದುವುದು, ಓದಿನ ಜೊತೆಗೆ ಹನಿಗಮನಗಳನ್ನು, ಚುಟುಕುಗಳನ್ನು ಬರೆಯುವ ಅಭ್ಯಾಸ ಬೆಳೆಸಿಕೊಳ್ಳುವುದು, ಶಾಲೆಗಳಲ್ಲಿ ನಡೆಸುವ ಸಹಪಠ್ಯ ಚಟುವಟಿಕೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವುದು, ಮಕ್ಕಳ ಸಾಹಿತ್ಯ ಕೃತಿಗಳನ್ನು ಅಭ್ಯಾಸ ಮಾಡುವ ಹವ್ಯಾಸವನ್ನು ರೂಢಿಸಿಕೊಳ್ಳಬೇಕು ಗೆಳೆಯರೆ. ಆ ಮೂಲಕ ನಮ್ಮ ವಿದ್ಯಾರ್ಥಿ ಜೀವನವನ್ನು ಅರ್ಥಪೂರ್ಣವಾಗಿಸಿಕೊಳ್ಳಬೇಕು. ನಹಿ ಜ್ಞಾನೇನ ಸದೃಶಂ ಎಂಬ ನುಡಿಯಂತೆ ನಮ್ಮ ವಿದ್ಯಾಭ್ಯಾಸ ಸಂದರ್ಭದಲ್ಲಿ ಸಾಕಷ್ಟು ಜ್ಞಾನ ಸಂಪಾದನೆ ಮಾಡಿಕೊಳ್ಳುವಂತ ಚಿಂತನೆ ಮಾಡಬೇಕು. ಹಾಗೆಯೇ ಮಕ್ಕಳಾದ ನಾವು ನಮ್ಮ ಸರ್ವತೋಮುಖ ಬೆಳವಣಿಗೆಗೆ ಅನುಕೂಲಕರವಾದ ಇಂತಹ ಸಾಹಿತ್ಯ ಸಮಾರಂಭಗಳಲ್ಲಿ ನಡೆಯುವ ನಮ್ಮ ಜ್ಞಾನ ವಿಕಾಸಕ್ಕೆ ಅನುಕೂಲವಾಗುವ ಕತೆ ಹೇಳುವ, ಪ್ರಬಂಧ ಬರೆಯುವ, ಭಾಷಣ ಮಾಡುವ, ಮಕ್ಕಳ ಕವಿಗೋಷ್ಠಿ ಮುಂತಾದ ಚಟುವಟಿಕೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು ಗೆಳೆಯರೆ. ಸರ್ಕಾರ ಹಾಗೂ ಸಂಘ ಸಂಸ್ಥೆಗಳು ಮಕ್ಕಳು ಚಿಕ್ಕನಿಂದಲೇ ಸಾಹಿತ್ಯ ಸಮಾರಂಭಗಳಲ್ಲಿ ಭಾಗವಹಿಸುವ ಅವಕಾಶ ಮತ್ತು ವಾತಾವರಣವನ್ನು ನಿರ್ಮಿಸಿಕೊಡಬೇಕು ಗೆಳೆಯರೆ. ಪ್ರತಿ ವರ್ಷ ನಮ್ಮ ನಾಡಿನಲ್ಲಿ ನಡೆಯುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳಲ್ಲಿ ಮಕ್ಕಳಿಗೂ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಸೂಕ್ತ ಅವಕಾಶ ಮತ್ತು ವೇದಿಕೆಯನ್ನು ಕಲ್ಪಿಸಿಕೊಡಬೇಕು ಗೆಳೆಯರೆ. ನಮ್ಮ ಮಾತೃಭಾಷೆಯಾದ ಕನ್ನಡವು ಸ್ವರ್ಗಕ್ಕಿಂತ ಮಿಗಿಲು. ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳನ್ನು ಬಾಚಿಕೊಂಡು ನಮ್ಮ ಕನ್ನಡದ ಭಾಷೆಗೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ ಲಭಿಸಿರುವುದು ನಾವೆಲ್ಲರೂ ಹೆಮ್ಮೆ ಪಡುವ ಸಂಗತಿಯಾಗಿದೆ ಗೆಳೆಯರೆ. ಮುಂದಿನ ಭವ್ಯ ಭಾರತದ ಪ್ರಜೆಗಳಾದ ನಾವು ಉತ್ತಮ ಹವ್ಯಾಸ, ಸಾಹಿತ್ಯಾಭ್ಯಾಸ, ಕಲೆ, ಸಂಸ್ಕೃತಿ ಮುಂತಾದ ಚಟುವಟಿಕೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡು ನಮ್ಮಲ್ಲಿರುವ ಸೃಜನಾತ್ಮಕತೆಯನ್ನು ಹೊರತರೋಣ.
ನಾವು ಈ ಸ್ಥಾನಕ್ಕೆ ಬರಲು ಕಾರಣಕರ್ತರಾದ ಗುರು ಹಿರಿಯರಿಗೆ, ತಂದೆ ತಾಯಿಯವರಿಗೆ ಹಾಗೂ ವಿದ್ಯೆ ಕಲಿಸಿ ಸಂಸ್ಕಾರ ನೀಡುವ ನನ್ನ ಶಾಲೆಗೆ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ. ಇಲ್ಲಿಯವರೆಗೆ ನನ್ನ ಮನದಾಳದ ಮಾತುಗಳನ್ನು ತಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟ ಜಿಲ್ಲಾ ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಹಾಗೂ ಎಲ್ಲ ಕಾರ್ಯಕಾರಿ ಸದಸ್ಯರಿಗೂ ಮತ್ತೊಮ್ಮೆ ನಾನು ಹೃದಯಪೂರ್ವಕ ನಮನಗಳನ್ನು ಅರ್ಪಿಸುತ್ತೇನೆ. ನನ್ನ ಸ್ವರಸಿತ ಹನಿಗಮನವನ್ನು ಹೇಳಿ ನನ್ನ ಈ ನುಡಿಮುತ್ತುಗಳಿಗೆ ಪೂರ್ಣ ವಿರಾಮವನ್ನು ನೀಡುತ್ತೇನೆ. ಓ ನನ್ನ ಕನ್ನಡ ಮನಸ್ಸುಗಳೇ, ಮಾಡಬೇಡಿ ಕಾಲ ಹರಣವನ್ನ. ಓ ನನ್ನ ಕನ್ನಡ ಮನಸ್ಸುಗಳೇ, ಮಾಡಬೇಡಿ ಕಾಲ ಹರಣವನ್ನ. ಬರೆಯಿರಿ ಒಂದೊಳ್ಳೆ ಕತೆ ಕಾದಂಬರಿ ಕವನವನ್ನ. ಬರೆಯಿರಿ ಒಂದೊಳ್ಳೆ ಕತೆ ಕಾದಂಬರಿ ಕವನವನ್ನ. ಏಕೆಂದರೆ ನಮಗಾಗಿ ಕಾಯುತ್ತಿದೆ ಕನ್ನಡ ಸಾಹಿತ್ಯ ಸಮ್ಮೇಳನ. ಏಕೆಂದರೆ ನಮಗಾಗಿ ಕಾಯುತ್ತಿದೆ ಕನ್ನಡ ಸಾಹಿತ್ಯ ಸಮ್ಮೇಳನ. ಅದು ತರಲಿದೆ ಹೊರಗೆ ನಮ್ಮಲ್ಲಿರುವ ಪ್ರತಿಭೆಯನ್ನ. ಅದು ತರಲಿದೆ ಹೊರಗೆ ನಮ್ಮಲ್ಲಿರುವ ಪ್ರತಿಭೆಯನ್ನ. ಸಿರಿಗನ್ನಡಂ ಗೇಳ್ಗೆ, ಸಿರಿಗನ್ನಡಂ ಬಾಲ್ಗೆ. ಜೈ ಜೈ ಕರ್ನಾಟಕ. ಮತ್ತೆ ಧನ್ಯವಾದಗಳು.